ಎರಡನೇ ಮನೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ಅಧಿಕಾರಿ ಯೇಸು ಕ್ರಿಸ್ತನ ಬಳಿಗೆ ಹುಡುಕಿಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ಹುಡುಕಿಕೊಂಡು ಬರ್ತಾ ಇದ್ದಾನೆ. ಆ ಅಧಿಕಾರಿ ಹೆಸರು ಯಾಯೀರನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಅಧಿಕಾರಿ ಯೇಸುವನ್ನ ಹುಡುಕಿಕೊಂಡು ಬರೋದಕ್ಕೆ ಕಾರಣ ಒಂದು ಇದೆ. ಯಾವ ರೀತಿಯಾಗಿ ಜಕ್ಕಾಯಿ ಯೇಸುವನ್ನು ನೋಡಬೇಕಂತೇಳಿ ಹುಡುಕಿಕೊಂಡು ಹೋದನು, ಆ ಜಕ್ಕಾಯಿನ ತನಗೆ ಬೇಕಾಗಿರ್ತಕ್ಕಂಥ ಮಾನಸಾಂತರವನ್ನು ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಂಡ ಈ ಯಾಯೀರನೆನ್ನುವಂಥ ವ್ಯಕ್ತಿ ತನ್ನ ಈಗ ಇರುವಂಥ ಒಬ್ಬೇ ಒಬ್ಬ ಮಗಳು 12 ವರ್ಷದ ಮಗಳು ರೋಗದ ಒಂದು ಸುಳುವಿನಲ್ಲಿ ಸಿಲುಕಿಕೊಂಡವಳಾಗಿ ಬಲಹೀನಳಾಗಿ ಜೀವಿತದ ಕೊನೆಯ ಕ್ಷಣದ ಅವಧಿಯಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಈ ವೈದ್ಯರು ಕೈ ಬಿಟ್ಟಿದ್ದಾರೆ. ಎಲ್ಲ ಬಲಹೀನತೆ ಎನ್ನುವಂಥದ್ದು ಆಕೆಯನ್ನು ಆವರಿಸಿದೆ. ಅವರಿಗೆ ಗೊತ್ತಾಗಿದೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಆಕೆ ಸಾಯ್ಲಿಕ್ಕಿದ್ದಾಳೆ, ಆಕೆ ಬದುಕುವಂಥ ಒಂದು ಯಾವುದೇ ಲಕ್ಷಣಗಳಲ್ಲಿ ಕಾಣಿಸ್ತಾ ಇಲ್ಲ. ಅಂತಹ ಸಮಯದಲ್ಲಿ ವೈದ್ಯರ ಮೊರೆ ಹೋಗಿ ಅನೇಕವಾದಂಥ ಏನಂತ ಹೇಳ್ತೀವಿ ಪ್ರಯೋಜನಗಳು, ಬೇರೆ ಬೇರೆ ಮಾರ್ಗಗಳು ಏನಿದಾವೋ ಅವೆಲ್ಲವುಗಳನ್ನು ಮಾಡಿದಾದ ಮೇಲೆ ಜಕ್ಕಾಯನಿಗೆ ಉಳಿಯಿತು. ಯೇಸು ಸ್ವಾಮಿ ಅಂತೆ ಆತನ ಅದ್ಭುತ ಮಾಡ್ತಾನಂತೆ. ಒಂದು ಅದ್ಭುತಕ್ಕಾಗಿ ನಾನು ಸ್ವಾಮಿಯನ್ನು ಕಾಣೋದಕ್ಕೆ ಹೋಗೋಣ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಯಾಯೀರನು ಹೊರಡ್ತಾ ಇರಬೇಕಾದ್ರೆ ಸ್ವಾಮಿಯನ್ನ ಕಂಡು ಸ್ವಾಮಿಯ ಬಳಿಯಲ್ಲಿ ತನ್ನ ಭಿನ್ನಹವನ್ನ ಹೇಳಿಕೊಳ್ತಾ ಇದ್ದಾನೆ. ಒಂದ್ಸಾರಿ ವಚನವನ್ನು ಓದಿಕೊಳ್ಳೋಣ. ತೆಗೆದಿದ್ದೀರಾ? ಲೋಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನ. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಏನಂತೆ ಸಾಯುವವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನ ಇರಿಕಿಸುತ್ತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ವೈದ್ಯನಾಗಿರ್ತಕ್ಕಂಥ ಮತ್ತೆ ಚರಿತ್ರಕಾರನಾಗಿರ್ತಕ್ಕಂಥ ಲೂಕನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ಬರಿತಾ ಇದ್ದಾನೆ. ಯೇಸು ಸ್ವಾಮಿಗೋಸ್ಕರವಾಗಿ ಕಾಯುವಂತ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಆತನ ಯಾರ್ರೀ? ಯಾಯೀರನು. ಹಲ್ಲೆಲೂಯಾ. ಅವನು ಏನಂತ ಹೇಳ್ತೀವಿ, ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿಯಾಗಿ, ಒಂದು ಏನಂತ ಹೇಳ್ತೀವಿ ಸಭಾಮಂದಿರದ ಒಬ್ಬ ಅಧಿಕಾರಿಯಾಗಿ ಆತನು ಜೀವಿಸ್ತಾ ಇದ್ದಾನೆ. ಅಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಿ ಅಂತಂದ್ರೆ, ಅವನಿಗಿರುವಂತ ಒಬ್ಬೇ ಒಬ್ಬ ಮಗಳು ಸಾಯುವಳಾಗಿದ್ದ ಕಾರಣ ಯೇಸುವನ್ನ ತನ್ನ ಮನೆಗೆ ಬರಲೇಬೇಕೆಂದು ಆತನ ಏನ್ ಮಾಡ್ತಾ ಇದ್ದಾನಂತೆ? ಬೇಡಿಕೊಳ್ತಾ ಇದ್ದಾನೆ. ಬೇಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯೇಸುವಿನ ಪಾದಗಳಿಗೆ ಆತನ ಏನ್ ಮಾಡ್ತಾ ಇದ್ದಾನೆ? ಬೀಳ್ತಾ ಇದ್ದಾನೆ. ಅಂದ್ರೆ ಏನ್ರಿ? ಯಾರ ಪಾದಗಳಿಗೆ ಯಾವಾಗ ನಾವು ಬೀಳ್ತೀವಿ ಹೇಳ್ರಿ? ಸಾಮಾನ್ಯವಾಗಿ ಆಲೋಚನೆ ಮಾಡೋಣ. ಯಾವಾಗ ಹೇಳ್ರಿ? ಎಲ್ಲ ಕಡೆ ಸಾಕಾಗಿರುತ್ತಾ, ಅವ್ರ ಬಳಿ ಕೆಲಸ ಆಗುತ್ತೆ ಅಂತೇಳಿ ಅಂದುಕೊಂಡಂಥ ಸಮಯದಲ್ಲಿ ನೇರವಾಗಿ ಹೋಗಿ ಏನು ಮಾಡ್ತೀವಿ ನಾವು? ನಿಮ್ಮ ಮುಂದೆ ಅಪ್ಪ, ನಿಮ್ಮನ್ನ ಬಿಟ್ಟು ನಮ್ಮನ್ನು ಯಾರು ಕೂಡ ಪಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಬಿಟ್ಟು ಮತ್ತೆ ಯಾರು ಕೂಡ ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ಬಂದಿರತಕ್ಕಂಥ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯಿಂದ ನಮಗೆ ಪರಿಹಾರವನ್ನು ಕೊಡುವಂಥವ್ರು ನಿನ್ನ ಬಿಟ್ಟು ಮತ್ತೆ ಯಾರಿಲ್ಲಪ್ಪ, ನಿನಗೆ ಎಲ್ಲ ವಿಷಯ ಗೊತ್ತು ಎಂಬುದಾಗಿ ತಿಳಿದು ಯಾವಾಗ ಹೇಳ್ರಿ? ಯಾವ ವ್ಯಕ್ತಿಗೆ ಎಲ್ಲವೂ ಗೊತ್ತಿರುತ್ತೋ ಆ ವ್ಯಕ್ತಿಯ ಬಳಿಗೆ ಹೋಗಿ ಏನು ಮಾಡ್ತೀವಿ ನಾವು? ಪಾದಗಳಿಗೆ ಬಿದ್ದಂಥ ಸಮಯದಲ್ಲಿ, ಅಂದರೆ ನಮ್ಮೆಲ್ಲ ಮನವಿಗಳನ್ನು ಹೇಳಿಕೊಂಡು ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅವರಿಗೆ ಶರಣು ಹೋದಂಥ ಸಮಯದಲ್ಲಿ ನಾವು ಅವರಿಂದ ಏನಾಗ್ತೀವಿ ರೀ? ಪಾಸಿಟಿವಿಟಿಯನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ, ಯೇಸುವೆ ನೀನೇ ನನ್ನ ಶರಣು, ನೀನೇ ನನ್ನ ದುರ್ಗನು, ನೀನೇ ನನ್ನ ಕೋಟೆಯು, ಬಂಡೆಯು, ಜೀವವು, ಕೇಟವು ಎಲ್ಲವೂ ನೀನೇ. ಇಷ್ಟುವರೆಗೆ ಎಲ್ಲ ಕಡೆಗೆ ನಾನು ಸುತ್ತಿ ಬಂದಿದ್ದೇನೆ, ಎಲ್ಲಿಯೂ ಕೂಡ ಪ್ರಯೋಜನ ಇಲ್ಲ. ಆದರೆ ಈಗ ನಿನ್ನ ಪಾದಗಳ ಬಳಿಗೆ ನಾನು ಬಂದಿದ್ದೇನೆ, ನನಗೊಂದು ಅದ್ಭುತವನ್ನ ಮಾಡು. ಹಲ್ಲೆಲೂಯಾ. ನನ್ನ ಮಗಳ ವಿಷಯದಲ್ಲಿ ಒಂದು ದೊಡ್ಡದಾದಂಥ ಅದ್ಭುತವನ್ನ ಮಾಡು ಎಂಬುದಾಗಿ ಯಾಯೀರನ್ನು ಬಿದ್ದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಜನರು ಗುಂಪು ಗುಂಪಾಗಿ ಇರುಕಿಸ್ತಾ ಇದ್ರಂತೆ. ಅಂದ್ರೆ ಬಹಳ ಗುಂಪಿನ ಜನರು ಯೇಸು ಸ್ವಾಮಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯಿಂದ ಬರುವಂಥ ಮಾತುಗಳನ್ನು ಕೇಳಿಸಿಕೊಳ್ಬೇಕು, ಆತನಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು, ಆತನಿಂದ ಬಿಡುಗಡೆಯನ್ನು, ದೆವ್ವಗಳು ಬಿಟ್ಟು ಹೋಗ್ತವೆ, ಆತನಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು, ವಿಮೋಚನೆಯನ್ನು ಹೊಂದಿಕೊಳ್ಳಬೇಕು, ಕಣ್ಣು ಕಾಣುವಂಥ ಸ್ಥಿತಿಯನ್ನು ನಾನು ಗ್ರಹಿಸಿಕೊಳ್ಬೇಕು, ನನ್ನ ಕಣ್ಣುಗಳು ಕಾಣಬೇಕು, ನನ್ನ ಕಾಲುಗಳು ನಡೆಯಬೇಕು, ನನ್ನ ಕೈಗಳು ಸರಿಯಾದ ರೀತಿಯಲ್ಲಿ ಆಗಬೇಕು, ನನ್ನ ಅವಯವಗಳಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನೀಗಿ ಹೋಗಬೇಕು. ಅದಕ್ಕಾಗಿ ಸ್ವಾಮಿಯ ಬಳಿಯಲ್ಲಿ ಗುಂಪು ಗುಂಪಾಗಿ ಜನರು ಬಂದಿದ್ದಾರೆ ಪ್ರಿಯರೇ. ಆತನನ್ನ
ಪ್ರವಾದಿ ಎಂಬುದಾಗಿ ಜನರು ನೆನೆಸ್ತಾ ಇದ್ದಾರೆ, ಒಬ್ಬ ವೈದ್ಯನೆಂಬುದಾಗಿ ಜನರು ನೆನೆಸ್ತಾ ಇದ್ದಾರೆ, ಆತನನ್ನು ಅದ್ಭುತಗಳನ್ನು ಮಾಡುವಂಥ ವ್ಯಕ್ತಿ ಎಂಬುದಾಗಿ ಜನರು ನೆನೆಸಿ ಆತನ ಸನ್ನಿಧಾನಕ್ಕೆ ಬಂದಿದ್ದಾರೆ. ದೇವರು ಆತನಲ್ಲಿ ಇದ್ದಾನೆ, ಆತನೇ ದೇವರು ಎನ್ನುವಂಥ ಗ್ರಹಿಕೆ ಉಳ್ಳವರಾಗಿ ಕೆಲವರು ಆತನ ಸಮೀಪಕ್ಕೆ ಬಂದಿದ್ದಾರೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅಂತಹ ಸಮಯದಲ್ಲಿ ಯಾಯೀರನು ಹೆಂಗಂತೆ ಸ್ವಾಮಿಯ ಪಾದಗಳಿಗೆ ಬಿದ್ದು ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡಿದ್ದಾದ ಮೇಲೆ ಯೇಸು ಸ್ವಾಮಿ ಆ ಮನೆಗೆ ಹೋಗೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಹೋಗ್ತಾ ಇರಬೇಕಾದ್ರೆ ಒಂದು ಸುದ್ದಿ ಬಂತು. ಅಧಿಕಾರಿಯ ಕಡೆಯವನು 49ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬರು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಯಾವುದಾದ್ರೂ ಸಮಯದಲ್ಲಿ ನಮಗೆ ಸಾವಿನ ಸುದ್ದಿ ಬಂದಾಗ, ಎಂತಹ ಪರಿಸ್ಥಿತಿಗಳ ಸಮಯದಲ್ಲಿ ನಾವು ಇದ್ದಾಗಲೂ ಕೂಡ ಆ ಸ್ಥಳವನ್ನು ಅವ್ರನ್ನ ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಹೋಗ್ತೀವಿ. ಹಲ್ಲೆಲೂಯಾ. ಇಲ್ಲಿ ಯಾಯೀರನಲ್ಲಿರ್ತಕ್ಕಂಥ ವಿಶ್ವಾಸ, ಯಾಯೀರನಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಯಾಯೀರನಲ್ಲಿರ್ತಕ್ಕಂಥ ದೇವರ ಮೇಲೆ ಪರಿಪೂರ್ಣವಾದಂಥ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಯೇಸು ಸ್ವಾಮಿಯಿಂದ ಬರುವಂಥ ಒಂದೇ ಒಂದು ಮಾತಿಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ವ್ಯಕ್ತಿಯನ್ನು ಮರಣದ ವಾರ್ತೆಯನ್ನು ತೆಗೆದುಕೊಂಡು ಬಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಆಕೆ ಸತ್ತಿಲ್ಲ, ಆಕೆ ಬದುಕ್ತಾಳೆ, ಆಕೆಗೆ ಪುನಃ ಜೀವ ಬರಲಿಕ್ಕಿದೆ, ಆಕೆ ಬದುಕುವಳು, ಆದರೆ ಅಂಜಬೇಡ, ನಿನಗೆ ನಂಬಿಕೆ ಮಾತ್ರ ಇರಲಿ. ಯಾವ ಒಂದು ನಂಬಿಕೆಯಿಂದ ಮೊದಲನೇದಾಗಿ ನೀನು ಬಂದಿದ್ದೀ ಅದೇ ನಂಬಿಕೆಯನ್ನ ನೀನು ಹೆಚ್ಚಿಸಿಕೊಂಡು ಉನ್ನತವಾದ ಸ್ಥಿತಿಯ ಕಡೆಗೆ ಹೋಗಬೇಕು ಹೊರತಾಗಿ ನಂಬಿಕೆಯಲ್ಲಿ ಅಪನಂಬಿಕೆಯನ್ನ, ನಂಬಿಕೆಯಲ್ಲಿ ಏನಂತ ಹೇಳ್ತೀವಿ ಕಡಿಮೆಯಾದಂಥ ಸ್ಥಿತಿಯನ್ನು ನಿನ್ನ ಜೀವಿತದಲ್ಲಿ ಪುನಃ ನೀನೇನು ಮಾಡಬಾರ್ದು, ಆ ಲಕ್ಷಣವನ್ನು ಹೊಂದಿಕೊಳ್ಳೋದಕ್ಕೆ ಹೋಗಬಾರ್ದಿಲ್ಲ. ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದಂಥ ಮಾತಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಯಾರ್ರೀ? ಯಾಯೀರ. ಹಲ್ಲೆಲೂಯಾ. ಕಾರಣ ಒಂದೇ ಪ್ರಿಯರೇ, ಯೇಸುವಿನಲ್ಲಿ ಏನು ಇದೆ, ಅದ್ಭುತ ಯೇಸು ಸ್ವಾಮಿ ಮಾಡ್ತಾನೆ. ಯೇಸು ಸ್ವಾಮಿ ನನ್ನ ಮನೆಗೆ ಬಂದರೆ ನನ್ನ ಮಗಳು ಖಂಡಿತವಾಗಿ ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಳ್ತಾಳೆ, ನನ್ನ ಮಗಳು ಸತ್ತಂತ ಮಗಳು, ನನ್ನ ಮಗಳಿಗೆ ಜೀವ ಬರುತ್ತೆ ಎಂಬುದಾಗಿ ಆ ಒಂದು ಸಮಯದಲ್ಲಿ ಯಾಯೀರ ಪರಿಪೂರ್ಣವಾಗಿ ನಂಬ್ತಾ ಇದ್ದಾನೆ, ವಿಶ್ವಾಸ ಇಡ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ, ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳನ್ನು ಇಷ್ಟು ಮಂದಿ ಎನ್ನೇ ಹೊರತು ಬೇರೆ ಯಾರನ್ನೂ ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ. ಜನರೆಲ್ಲರೂ ಕಿಕ್ಕಿರಿದು ಬಿಟ್ಟಿದ್ದಾರೆ, ಅರಸ್ತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ. 12 ವರ್ಷ, ಇನ್ನೊಂದು 2-3 ವರ್ಷ ಆದರೆ ನಿನಗೆ ಮದುವೆ ಮಾಡಿಕೊಡ್ತಾ ಇದ್ದೆ, ಇರುವಂಥ ಒಬ್ಬೇ ಒಬ್ಬ ಮಗಳು ಸತ್ತೋಗ್ಬಿಟ್ಲು, ಏನೆಲ್ಲ ಮಾತುಗಳು, ವಾದ್ಯಗಳನ್ನು ಬಾರಿಸುವಂಥವ್ರು ಏನೆಲ್ಲ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಸ್ಥಳಕ್ಕೆ ಹೋಗಿ ಮಗಳು ಸತ್ತಿಲ್ಲ, ಆಕೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ದೃಷ್ಟಿಯಲ್ಲಿ ಏನ್ರಿ, ಮನುಷ್ಯರ ಸಾವು ದೇವರಿಗೆ ಏನ್ರಿ, ಅದು ನಿದ್ರೆಗೆ ಸಮಾನ. ಯಾಕಂದ್ರೆ ದೇವರು ತನ್ನಲ್ಲಿ ನಂಬಿದವರನ್ನ ಆತನು ಮರಣ ಹೊಂದಿದ್ರೆ, ಅವರು ನಿದ್ರೆಗೆ ಜಾರಿದ ಸಮಯದಲ್ಲಿ ಬಹುಮಾನಕ್ಕೋಸ್ಕರವಾಗಿ ತನ್ನ ನಂಬಿದಂಥ ಮಕ್ಕಳನ್ನು ಎಬ್ಬಿಸಿದ್ರೆ, ಆತನು ಸತ್ತು ಹೋದಂಥವ್ರು ಅಂದರೆ ದೇವರನ್ನು ನಂಬಲಾರದೆ ಸತ್ತು ಹೋದಂಥವರನ್ನ ಶಿಕ್ಷೆಗೋಸ್ಕರವಾಗಿ, ನ್ಯಾಯ ತೀರ್ಪಿಗೋಸ್ಕರವಾಗಿ ಅವ್ರನ್ನ ಏನು ಮಾಡ್ತಾನೆ, ಆತ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಮನುಷ್ಯನು ತಾನು ಮಾಡಿದಂಥ ಪಾಪಗಳು ಯಾರಿಗೂ ಗೊತ್ತಿಲ್ಲ ಅಂತೇಳಿ ಎಲ್ಲರ ಮುಂದೆ ಮುಚ್ಚಿಡ್ಬೋದು, ಆದರೆ ದೇವರಿಗೆ ಯಾವುದು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ದೇವರು ಎಲ್ಲವನ್ನು ಏನು ಮಾಡ್ತಾನೆ, ಆತ ತೋರಿಸ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವಿತದ ಅವಧಿಗಳಲ್ಲಿ ನೀನು ಯಾವ್ಯಾವ ರೀತಿಯಾಗಿ ಜೀವಿಸಿದೋ, ಯಾವ್ಯಾವ ರೀತಿಯಾಗಿ ಪಾಪಗಳನ್ನು ಮಾಡಿದೋ, ಎಲ್ಲವನ್ನ ದೇವರು ಏನು ಮಾಡ್ತಾನಂತೆ, ಚಿತ್ರಿಸ್ತಾನೆ. ಅದೆಲ್ಲವುಗಳನ್ನು ನಮಗೆ ತೋರಿಸ್ತಾನೆ. ಡಿಸ್ಪ್ಲೇಲಿ ನಾವು ಟಿವಿಯಲ್ಲಿ ಹೆಂಗೆ ನೋಡ್ತೀವಲ್ಲ ಸಾಕ್ಷಿಗಳು, ಅದೇ ರೀತಿಯಾಗಿ ಎಲ್ಲವುಗಳನ್ನು ದೇವರು ಆವತ್ತಿನ ದಿವಸ ತೋರಿಸ್ತಾನೆ. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿದ್ರೆಗೆ ಜಾರಿದಾಳ. ಯಾರು? ಯಾಯೀರನ ಒಬ್ಬೇ ಒಬ್ಬ ಮಗಳು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಆ ಮನೆಯ ಒಳಗಡೆ ಹೋಗ್ಬೇಕಾದ್ರೆ ತನ್ನ ಸಂಗಡ ಇರ್ತಕ್ಕಂಥ 3 ಶಿಷ್ಯರು, ಪ್ರಿಯರೇ, ಪೇತ್ರ, ಯೋಹಾನ, ಯಾಕೋಬ, ಯಾವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ 3 ಶಿಷ್ಯರು. ಉಳಿದಿರ್ತಕ್ಕಂಥ 9 ಜನರಿದ್ದಾರೆ, ಅವರು ಔಟರ್ ಸರ್ಕಲಲ್ಲಿದ್ದರೆ ಇನ್ನರ್ ಸರ್ಕಲಲ್ಲಿ ಯೇಸುವಿನ ಸಂಗಡ ಯಾವಾಗಲೂ ಕೂಡ ಇರುವಂಥವ್ರು ಯಾರ್ರೀ? ಪೇತ್ರ, ಯೋಹಾನ ಮತ್ತು ಯಾಕೋಬ. ಇವರನ್ನ ಕರೆದುಕೊಂಡು ಆ ಮನೆ ಒಳಗಡೆ ಹೋದ ತಂದೆ ತಾಯಿ. ಹಲ್ಲೆಲೂಯಾ. ಎಷ್ಟು ಜನ ಆದ್ರಿ? 3 ಜನ. ಅವರು ಮತ್ತೆ ಸತ್ತು ಹೋಗಿರ್ತಕ್ಕಂಥ ಹುಡುಗಿಯ ತಂದೆ ತಾಯಿ 6 ಜನ ಇದ್ದಾರೆ. ಅವರ ಮಧ್ಯದಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 6ನೇ ದಿವಸದಲ್ಲಿ ಮಣ್ಣು, ಯಾವ ಮಣ್ಣಂತೆ? ನೆಲದ ಮಣ್ಣನ್ನು ತೆಗೆದುಕೊಂಡು ದೇವರು ಜೀವಶ್ವಾಸವನ್ನು ಊದಿದಾಗ ಮನುಷ್ಯನೇನಂತೆ ಬದುಕುವ ಪ್ರಾಣಿಯಾದ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, 6 ಜನರ ಮಧ್ಯದಲ್ಲಿ ಆ ಒಂದು ಹೆಂಗಿದೆ ರೀ,
ಮಣ್ಣಿನೋಪಾದಿಯಲ್ಲಿದೆ, ಶ್ವಾಸ ಇಲ್ಲ. ಹಲ್ಲೆಲೂಯಾ. ಹೆಂಗಿದೆ ರೀ? ಮಣ್ಣಿನೋಪಾದಿಯಲ್ಲಿ ಇರ್ತಕ್ಕಂಥ ಶರೀರ ಶವ, ಆ ಶವಕ್ಕೆ ದೇವ್ರು ಏನು ಮಾಡ್ತಾ ಇದ್ದಾನ್ರಿ? ಜೀವವನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಯಾವಾಗ ಮಗಳೇ ಎದ್ದೇಳು ಎಂಬುದಾಗಿ ಆ ಮಗುವಿನ ಕೈಯನ್ನು ಹಿಡಿದ್ರು, ಆತನ ಬಾಯಿಂದ ಬಂದಿರತಕ್ಕಂಥ ಆ ಮಾತು ನೇರವಾಗಿ ಜೀವಶ್ವಾಸವಾಗಿ ಮಾರ್ಪಟ್ಟು ಆ ಮಗಳು ಎದ್ದಳು. ಆ ಮಗಳನ್ನ ಕೈ ಹಿಡಿದು ಎಬ್ಬಿಸಿ ಸ್ವಾಮಿ ಹೇಳ್ತಾ ಇದ್ದಾರೆ, ಇವಳಿಗೆ ಏನು ಮಾಡ್ರಿ? ಉಣ್ಣೋದಕ್ಕೆ ಊಟವನ್ನ ಕೊಡಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯೇಸು ನಿನ್ನ ಮನೆಗೆ ಬರುವಾಗ ಮೊದಲನೇದಾಗಿ ರಕ್ಷಣೆ ಬಂದ್ರೆ, ಎರಡನೇದಾಗಿ ನಿನ್ನ ಮನೆಗೆ ಬರುವಾಗ ದೇವರು ಅದ್ಭುತವನ್ನ ಮಾಡ್ತಾನೆ. ಆ ಮನುಷ್ಯರು ಮಾಡುವಂಥ ಅದ್ಭುತಗಳಲ್ಲ, ದೇವರು ಮಾಡುವಂಥ ಅದ್ಭುತಗಳು. ಅವುಗಳನ್ನು ನಾವು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ, ಅನುಭವಿಸಲಾರದೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ದೇವರು ಯಾವ ಮಾರ್ಗದ ಮೂಲಕವಾಗಿ ನಾವು ನಡೆಸ್ತಾ ಇರ್ತಾನೋ, ದೇವರು ಯಾವ ಮಾರ್ಗದ ಮೂಲಕವಾಗಿ ಸಮಸ್ಯೆಗಳು ಬರುವಂಥ ಸಮಯದಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಿ, ಯಾಕಪ್ಪ ಈ ಒಂದು ಮಾರ್ಗ ನನ್ನಲ್ಲಿ ಬರ್ತಾ ಇದೆ, ಇಂತಹ ಒಂದು ಸಂಕಷ್ಟ ಸಮಸ್ಯೆ ನನಗೆ ಬರ್ತಾ ಇದೆ ಅಂತೇಳಿ ನಾವು ಅಂದ್ಕೊಳ್ಳುವಾಗ ಆ ಮುಂದೆ ಇರ್ತಕ್ಕಂಥ ಆಶೀರ್ವಾದವನ್ನ ನಾವು ಹೊಂದಿಕೊಂಡಾಗ ನಾವು ಅನ್ಕೊಳ್ತೀವಿ. ಏನಂತೇಳಿ ಅಂತಂದ್ರೆ, ಅಯ್ಯೋ ಒಂದು ವೇಳೆ ಆ ಮಾರ್ಗದಿಂದ ನಾವು ಬರಲಾರದೆ ಇದ್ದಿದ್ರೆ ಇಂತಹ ಸ್ಥಾನಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆ ಮಾರ್ಗ, ಆ ಒಂದು ಕಷ್ಟಗಳ ಮಾರ್ಗದಿಂದ ನಾವು ಬರಲಾರದೆ ಇದ್ದಿದ್ರೆ ಇಂತಹ ಒಂದು ಉನ್ನತವಾದ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ದೇವರು ನಮ್ಮನ್ನು ಅನೇಕ ಸಂದರ್ಭಗಳಲ್ಲಿ ಶೋಧಿಸ್ತಾನೆ, ನಮ್ಮನ್ನು ಪರೀಕ್ಷಿಸ್ತಾನೆ. ನಾವೇನಾಗಿರಬೇಕು? ಸಂಪೂರ್ಣವಾಗಿ ದೇವರಲ್ಲಿಯೇ ಇದ್ದುಕೊಂಡು, ದೇವರೇ ನನಗೆ ಇದ್ರೂ ಇಲ್ಲಾರ್ದು ಇದ್ರೂ ಕೂಡ ನೀನೇ ನನಗೆ ಬೇಕು ಎಂಬುದಾಗಿ ಯೋಬನ ಒಂದು ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸುವಂಥವರು ಆಗಬೇಕು ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಎರಡನೇ ಮನೆಗೆ ಆಹ್ವಾನ ಮಾಡಿದಾಗ, ಎರಡನೇ ಮನೆಗೆ ಯೇಸು ಸ್ವಾಮಿ ಹೋದಾಗ ಅದ್ಭುತ ನಡೀತು. ಹಲ್ಲೆಲೂಯಾ.